ಒಂದು ಸಣ್ಣ ಟೈಮಲ್ಲಿ ಸಾಕಷ್ಟು ಎಕ್ಸ್ಪ್ರೆಷನ್ಸ್ಗಳನ್ನ ಎಕ್ಸಿಬಿಟ್ ಮಾಡೋವಂಥ ಕ್ಯಾರೆಕ್ಟರ್ ಇದು. ಆ್ಯಂಡ್ ನಾನು ಆವಾಗಲೇ ಹೇಳಿದ ಹಾಗೆ ಈಗಿನ ಜನ್ರೇಷನ್ ಹೆಣ್ಮಕ್ಳಿಗೆ ತುಂಬ ಕನೆಕ್ಟ್ ಆಗುವಂಥ ಕ್ಯಾರೆಕ್ಟರ್. ಆ್ಯಂಡ್ ಬಹುಶಃ ಪ್ರೀತಿಲಿರೋ ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗುತ್ತೆ ನಮ್ಮಲ್ಲಿರೋಂಥ ಎಲ್ಲ ಪಾತ್ರಗಳು. ಬಿಕಾಸ್ ಪ್ರೀತಿ ಅಂದಮೇಲೆ ಈ ಎಲ್ಲ ಎಮೋಷನ್ಸ್ನು ಎಲ್ಲರೂ ಅಟ್ ಸಮ್ ಪಾಯಿಂಟ್ ಎಕ್ಸ್ಪೀರಿಯೆನ್ಸ್ ಮಾಡಿರ್ತಾರೆ. ಸೊ ಹಾಗಾಗಿ ಎಲ್ರಿಗೂ ತುಂಬ ಈಸಿಯಾಗಿ ಕನೆಕ್ಟ್ ಆಗುತ್ತೆ. ಆ್ಯಂಡ್ ರಾಧಾ ಕ್ಯಾರೆಕ್ಟರ್ ಎಸ್ಪೆಷಲಿ ಹೆಣ್ಮಕ್ಳಿಗೆ ತುಂಬ ಹೆಚ್ಚಾಗಿ ಕನೆಕ್ಟ್ ಆಗುತ್ತೆ. ಅವಳ ಎಕ್ಸ್ಪ್ರೆಸಿವ್ ನೇಚರ್ ಇದೆ ಖಂಡಿತ, ಬಟ್ ಅದ್ರ ಹಿಂದೆ ಇರೋವಂಥದ್ದು ಬರೀ ಆ ಪ್ರೀತಿ ಅನ್ನೋ ಭಾವನೆ ಅಷ್ಟೇ. ಸೊ ಅದನ್ನು ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅವ್ರು ಯಾವುದನ್ನೇ ಎಕ್ಸ್ಪ್ರೆಸ್ ಮಾಡಿದ್ರು ಕೂಡ ಇನ್ ರಿಟರ್ನ್ ಆ ಪ್ರೀತಿನ ಅಷ್ಟೇ ಎಕ್ಸ್ಪೆಕ್ಟ್ ಮಾಡ್ತಾರೆ ಆ್ಯಸ್ ಹ್ಯೂಮನ್ ಬೀಯಿಂಗ್ಸ್. ಸೊ ಆ ರೀತಿಲಿ ತುಂಬ ಫಂಡಮೆಂಟಲ್ ಆಗಿ ಕನೆಕ್ಟ್ ಆಗುವಂಥ ಕ್ಯಾರೆಕ್ಟರ್ ಇದು. ಎಸ್, ಖಂಡಿತ ನೀವು ಹೇಳ್ತಾ ಇದ್ರಿ. ಅಂದರೆ ರಾಧೆ ಕ್ಯಾರೆಕ್ಟ್ರು ಒಂದು ಪ್ರೀತಿಯನ್ನು ಅದಕ್ಕೆ ಎಕ್ಸ್ಪೆಕ್ಟ್ ಮಾಡುವಂಥ ಪಾತ್ರ ಆಗಿರುತ್ತೆ, ಅದು ಹೆಣ್ಮಕ್ಳಿಗೆ ಕನೆಕ್ಟ್ ಆಗುವಂಥದ್ದು. ಇವತ್ತಿನ ಪ್ರೀತಿಯ ಭಾವನೆಗಳು ಬೇರೆ ಬೇರೆ ಹಂತಕ್ಕಿದೆ. ಆ್ಯಸ್ ಯೂಶುವಲ್ ಒಂದಿಷ್ಟು ಸನ್ನಿವೇಶಗಳನ್ನು ನೋಡ್ತಿದ್ವಿ. ಸೋಷಿಯಲ್ ಮೀಡಿಯಾದಲ್ಲೇ ಹುಟ್ಟುವಂಥ ಪ್ರೀತಿಗಳು ಸಾಕಷ್ಟಾಗಿದೆ. ಸೊ ಅದನ್ನು ಹೆಂಗೆ ತಗೊಳ್ತಿದ್ದೀರಿ? ಐ ಥಿಂಕ್ ಎಕ್ಸ್ಪ್ರೆಷನ್ ಚೇಂಜ್ ಆಗಿದೆ, ಬಟ್ ರಿಕ್ವೈರ್ಮೆಂಟ್ ಫ್ರಮ್ ಎನಿ ರಿಲೇಷನ್ಶಿಪ್ ಅಥವಾ ಲವ್ ಇಸ್ ಸೇಮ್ ಅನಿಸುತ್ತೆ. ಅದನ್ನೇ ನಾವು ಈ ಸಿನಿಮಾಲಿ ಹೇಳಕ್ಕೆ ಕೂಡ ಟ್ರೈ ಮಾಡ್ತಾ ಇದ್ದೀವಿ. 90s ಕತೆ ಅಂತ ನಾವೇನು ಹೇಳ್ತಾ ಇದ್ದೀವಿ, ಈಗ ಲವ್ನ ಪರ್ಸೀವ್ ಮಾಡೋ ರೀತಿ ಅಥವಾ ಎಕ್ಸ್ಪ್ರೆಸ್ ಮಾಡೋ ಮೀಡಿಯಮ್ಸ್ ಬೇರೆ ಆಗಿರ್ಬೋದು, ಬಟ್ ಆ್ಯಸ್ ಅನ್ ಎಮೋಷನ್ ಅದು ಈಗಲೂ ಹಾಗೇ ಇದೆ. 80s 90s ಹೇಗಿರ್ತಿತ್ತು ರಿಲೇಷನ್ಶಿಪ್ಸ್, ಇವಾಗಲೂ ನೀವು ಜೆನ್ಝೀಸ್ ಅಂತ ನಾವೇನು ಮಾತಾಡ್ತೀವಿ, ದೇ ಕ್ರೇವ್ ಫಾರ್ ದಟ್ ಓಲ್ಡ್ ಸ್ಕೂಲ್ ಲವ್. ಹೆಚ್ಚಿಗೆ ಮಾತಾಡದೆ ಆ ಲೆಟರ್ಸ್ ಬರೆಯೋದಾಗಿರ್ಬೋದು, ಪೋಸ್ಟ್ ಕಾರ್ಡ್ ಎಕ್ಸ್ಚೇಂಜ್ ಮಾಡಿ ಭಾವನೆಗಳನ್ನ ಎಕ್ಸ್ಪ್ರೆಸ್ ಮಾಡೋದಾಗಿರ್ಬೋದು. ಸೊ ಐ ಥಿಂಕ್ ಆ ಹ್ಯೂಮನ್ ಎಮೋಷನ್ ಯಾವತ್ತೂ ಚೇಂಜ್ ಆಗಲ್ಲ. ಮೆಥಡ್ಸ್ ಆ್ಯಂಡ್ ಮೀನ್ಸ್ ಚೇಂಜ್ ಆಗ್ಬೋದು ಎಕ್ಸ್ಪ್ರೆಸ್ ಮಾಡೋದು, ಬಟ್ ಫಂಡಮೆಂಟಲಿ ನಾವಿನ್ನೂ ಹಾಗೇ ವಿ ಆಪರೇಟ್ ಆ್ಯಸ್ ಹ್ಯೂಮನ್ಸ್. ಅಂಕಿತಾ, ಇದೇ ಪ್ರಶ್ನೆಗೆ ನಿಮ್ಮ ಹತ್ರ ಇವತ್ತಿನ ಪ್ರೀತಿಯ ಪರಿಸ್ಥಿತಿಗಳನ್ನು ಹೆಂಗೆ ತಗೊಳ್ತೀವಿ ಅಂತ? ಹೌದು, ಅದು ಇವ್ರು ಹೇಳಿದ ಹಾಗೆ ಜೆನ್ಝಿ ಅವರು ಏನನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ ಅದು ತುಂಬ ವಿಭಿನ್ನವಾಗಿದೆ. ಈಗ ನಾವು 90s ಅಥವಾ ಅರ್ಲಿ 2000 ಕಥೆಗಳನ್ನ ನೋಡೋದಾದ್ರೆ, ಅದೇ ನಮ್ಮ ಸಿನಿಮಾದಲ್ಲಿ ಏನು ತೋರಿಸಿದೀವಿ ಅಂದರೆ ಸರ್, ಜೆನ್ಝಿ ಮಕ್ಕಳಿಗೂ ಇಷ್ಟ ಆಗುವಂಥ ಒಂದು ಕಥೆ ಯಾವ ರೀತಿಲಿ ತೋರಿಸಿದೀವಿ ಅಂದರೆ ಕೆ ಡ್ರಾಮಾ ರೂಪದಲ್ಲಿ ತೋರಿಸಿದೀವಿ. ಈಗ ಎಲ್ಲರೂ ಕೆ ಡ್ರಾಮಾ ಮೇಲೆ ಒಲವು ಜಾಸ್ತಿ ಹೇಗೆ ತೋರಿಸಿದ್ದಾರೆ, ಕನ್ನಡ ಚಲನಚಿತ್ರದಲ್ಲೂ ಅದನ್ನು ಮಾಡಬಲ್ಲೆ ನಾನು ಅಂತ ನಮ್ಮ ಸಿನಿಮಾ ಹೇಳುತ್ತೆ. ಅದಷ್ಟೇ ಅಲ್ಲದೆ ನಮ್ಮ ಕಾಲಕ್ಕೆ ಅಥವಾ ನಮ್ಮ ಸೀನಿಯರ್ಸ್ನ ಕಾಲಕ್ಕೆ ಅನುಗುಣವಾಗಿರುವಂಥ ಈ ಅಮೃತ ವರ್ಷಿಣಿ ಅಥವಾ ಅಮೇರಿಕಾ ಈ ಥರ ಒಂದು ಸಿನಿಮಾಗಳನ್ನ ತಲೆಯಲ್ಲಿ ಇಟ್ಕೊಂಡು ಕಥೆನ ಈ ಕಾದಂಬರಿ ಮೂಲಕ ತೋರಿಸಿರೋದಾಗ್ಲಿ, ಅಥವಾ ಹೇಳು ಗೆಳತಿಯನ್ನು ನೀವೇನು ಹೇಳ್ತಿದ್ದೀರಾ, ನಮಗಿಂತ ದೊಡ್ಡವರು ನಮಗಿಂತ ಹಿರಿಯರಿಗೆ ಇಷ್ಟ ಆಗುವಂಥ ಕಥೆಯನ್ನು ತೋರಿಸಿದ್ದೀವಿ. ನಮ್ಮ ಸಿನಿಮಾದಲ್ಲಿ ಎಲ್ಲ ಕಾಲಕ್ಕೂ ಅನುಗುಣವಾಗಿ ಎಲ್ಲರೂ ರಿಲೇಟ್ ಮಾಡ್ಕೊಳ್ಳೋ ಅಂಥ ಥರ ನಾವು ಒಂದು ಲವ್ ಸ್ಟೋರಿನ ತೋರಿಸಿದ್ದೀರಿ. ಬಟ್ ಇವ್ರು ಹೇಳಿದ ಹಾಗೆ ಈಗಿನ ಕಾಲದಲ್ಲಿ ಅವರು ಬಳಸೋ ಅಂಥ ಮೀಡಿಯಾನೇ ಬೇರೆ. ಅವಾಗ ಅವರು ಕಾಗದ ನಾವು ಹೇಗೆ ಬರಿತಿದ್ರು, ನಮ್ಮ ಸಿನಿಮಾದಲ್ಲಿ ಕಾಗದ ಬರೆಯೋದು ತೋರಿಸಿದೀವಿ, ಮೆಸೇಜ್ ಮಾಡೋದನ್ನು ತೋರಿಸಿದೀವಿ. ಹಾಗಾಗಿ ಸಿನಿಮಾದಲ್ಲಿ ಎಲ್ರಿಗೂ ಎಲ್ಲ ಇಷ್ಟ ಆಗುತ್ತೆ. ಎಸ್, ಅಭಿಯಾನ್ ಅದೇ ಮಾತಾಡ್ತಾ ಇದ್ವಿ. ಎಲ್ಲ ಕಾಲಘಟ್ಟದ ಕಥೆಗಳು ಒಂದಿಷ್ಟು ಕನೆಕ್ಟ್ ಆಗೋ ರೀತಿಯಲ್ಲಿ ಇದೆ ಅನ್ನುವಂಥದ್ದು. ಪರ್ಟಿಕ್ಯುಲರ್ ಆಗಿ ಅದೇ ಅವತ್ತಿನ ರೆಟ್ರೋ ಸ್ಟೈಲ್ಗೆ ಹೋಗೋದಾದರೆ ಈ ಲೆಟರ್ ಬಾಕ್ಸ್ ಕಲ್ಚರ್, ಅದರ ಬಗ್ಗೆ ಮಾತಾಡ್ತಾರೆ. ಸೊ ಆ ಲೆಟರ್ ಬಾಕ್ಸ್ ಏನು ನೋಡ್ತೀರಾ, ಅದು ನೋಡಿದಾಗ ಗೊತ್ತಾಗುತ್ತೆ ಅದು ಆ ಜನ್ರೇಷನ್ದು ಲವ್ ಸ್ಟೋರಿ ಕೂಡ ಇದೆ ಅದರಲ್ಲಿ ಅಂತ. ಈಗಿನ ಜನ್ರೇಷನ್ದು ಇದೆ, 90s ಇದೆ, 75 ಆ ಟೈಮ್ದು ಇದೆ. ಈ ಸಿನಿಮಾದಲ್ಲಿ ಒಂದು ಲವ್ ಅಂತಂದರೆ ಒಂದು ಭಾವಪೂರ್ವಕವಾಗಿ ನೋಡೋದು, ರೆಸ್ಪೆಕ್ಟ್ಫುಲ್ಲಾಗಿ ನೋಡೋದು, ಅದು ತುಂಬ ಇದೆ. ಆಗಿನ ಜನ್ರೇಷನ್ನೇ ಚೆನ್ನಾಗಿತ್ತಲ್ವ, ಲೆಟರ್ ಬಾಕ್ಸ್ ಮೂಲಕ ಏನೋ ಪ್ರೇಮ ಪತ್ರ ಬರೆಯೋದು ಆ ಥರ. ಸೊ ಅದನ್ನು ಇದು ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ. ಇವರು ಹೇಳಿದಾಗೆ ಅಮೃತ ವರ್ಷಿಣಿ ಮತ್ತು ಆಗಿನ ಸಿನಿಮಾಗಳು ಏನು ನಮಗೆ ನೋಡಿ ತುಂಬ ಇಷ್ಟ ಆಗ್ತಿತ್ತು, ಹಿರಿಯರಿಗೆಲ್ಲ ಎಷ್ಟು ಇಷ್ಟ ಆಗ್ತಿತ್ತು, ಅದನ್ನು ಮತ್ತೆ ತರೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ಚಂದ್ರಜಿತ್ ಅವರು. ಎಸ್, ಈಗ ಈಗಿನ ಕಾಲಘಟ್ಟದ ಪ್ರೀತಿಯ ಭಾವನೆಗಳು ಬದಲಾಗಿದೆ. ಆ್ಯಸ್ ಯೂಶುವಲ್ ಅವ್ರಿಗೆ ಕೇಳಿದಂಥ ಪ್ರಶ್ನೆ, ಈ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾ ಇರುವಂಥ ಡೆವಲಪ್ಮೆಂಟ್ಗಳು, ಅದ್ರ ಬಗ್ಗೆ ಏನು ಹೇಳ್ತೀರಿ ಅಂತ? ಡೆವಲಪ್ಮೆಂಟ್ ನಾನು ಸೋಷಿಯಲ್ ಮೀಡಿಯಾದಲ್ಲಿಲ್ಲ. ಇವಾಗ ಜನ ಎಲ್ಲ ತುಂಬ ಶಾರ್ಟ್ಕಟ್ ನೋಡ್ತಾರೆ, ವಿಚ್ ಈಸ್ ವೆರಿ ರಾಂಗ್. ಆಮೇಲೆ ಯಾರಿಗೂ ಅಷ್ಟೊಂದು ಪೇಷನ್ಸು ಇಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಅದೇ ರೀಲ್ಸ್ ಒಂದು 5 ಸೆಕೆಂಡ್ಸ್ ರೀಲ್ ನೋಡೋದು ಯಾರಿಗೂ ಪೇಷನ್ಸ್ ಇಲ್ಲ ಆ ಥರ. ಸೊ ಈ ಸಿನಿಮಾದಲ್ಲಿ ನಾವು ಇದನ್ನು 2.5 ಗಂಟೆ ಹೇಳೋಕ್ಕೆ ಟ್ರೈ ಮಾಡಿದ್ದೀವಿ, ಬಟ್ ತುಂಬ ಇಂಟ್ರೆಸ್ಟಿಂಗ್ ಸ್ಕ್ರೀನ್ ಪ್ಲೇ ಕೊಟ್ಟು. ಅದೇ ನಮಗೆ ಸರ್ಪ್ರೈಸಿಂಗ್ ಏನಂದರೆ ಜನಗಳಾಗಲೇ ತುಂಬ ಇಷ್ಟಪಟ್ಟಿದ್ದಾರೆ, ನಮ್ಮ 4 ಸಾಂಗ್ಸ್ ಇಷ್ಟಪಟ್ಟಿದ್ದಾರೆ, ಟ್ರೈಲರ್ ಕೂಡ ತುಂಬ ಇಷ್ಟಪಟ್ಟಿದ್ದಾರೆ. ಸೊ ನಮಗೇನು ಕುತೂಹಲ ಅಂದರೆ ಇನ್ನೂ ನೀವು ಸಿನಿಮಾ ನೋಡಬೇಕು ಎಲ್ಲರೂ, ಅವಾಗ ಇನ್ನೂ ಎಷ್ಟು ಇಷ್ಟ ಆಗುತ್ತೆ ನಿಮಗೆ ಅಂತ 2.5 ಗಂಟೆಯಲ್ಲಿ. ಇದು ಎಲ್ಲ ಜನ್ರೇಷನ್ನವ್ರಿಗೂ ಇಷ್ಟ ಆಗೋ ಸಿನಿಮಾ. ಸೋಷಿಯಲ್ ಮೀಡಿಯಾ
ಏನೋ ಹುಡುಗರಿಗೆ ಕೂಡ ಇಷ್ಟ ಆಗೋ ಸಿನಿಮಾ ಇದು. ಇನ್ನು ಸಾಂಗ್ಗಳ ಬಗ್ಗೆ ಹೇಳೋದಾದ್ರೆ ನಿಮಗೆ ಯಾವ ಸಾಂಗ್ ತುಂಬ ಗುನುಗ್ತಾ ಇದ್ದೀರಾ, ಯಾವ ಸಾಂಗ್ ತುಂಬ ಕಾಡ್ತಾ ಇದೆ? ಆ ಸಾಂಗ್ ಇನ್ನೂ ರಿಲೀಸ್ ಆಗಿಲ್ಲ. ಹೌದಾ? ಅದು ಸಿನಿಮಾದಲ್ಲಿ ಇದಕ್ಕಿಂತ ತುಂಬ ಸ್ಪೆಷಲ್ ಆಗಿದೆ ಹೌದು ಡೆಫಿನೆಟ್ಲಿ. ಅದು ಅಂಕಿತ್ ಅವ್ರು ಹಾಡಿರೋಂಥದ್ದು? ಇಲ್ಲ ಇನ್ನೊಂದು. ಎಸ್ ಮೇಡಮ್, ಹಾಡುಗಳ ಬಗ್ಗೆ ಮಾತಾಡ್ತಾ ಇದ್ವಿ. ನೀವು ಒಂದು ಹಾಡೋದಾದ್ರೆ ಯಾವುದಾದ್ರೂ ಒಂದು ಹಾಡನ್ನು ಖಂಡಿತ ಚೆನ್ನಾಗಿ ಹಾಡ್ತೀರಿ. ಹೌದು, ನಾನು ನಮ್ಮ ಇಬ್ಬನಿ ತವಿದ ಎಳೆಯಲ್ಲಿ ಚಿತ್ರದ ಹಾಡನ್ನ ಹಾಡ್ತೀನಿ. ಇದು ಒಂದು ರೀತಿಯಾಗಿ ಭಾವಗೀತೆ ಶೈಲಿಯಲ್ಲಿ ಮಾಡಿದಂತಹ ಹಾಡು. ಗಗನ್ ಸರ್ ಇದಕ್ಕೆ ಮ್ಯೂಸಿಕ್ ಕೊಟ್ಟಿರೋದು, ಹಾಗೂ ನಾಗಾರ್ಜುನ ಶರ್ಮಾ ಅವರು ಬರ್ತಿರೋದು. ಲಿರಿಕ್ಸ್ ತುಂಬಾ ಅದ್ಭುತವಾಗಿ ಬರ್ತಿದ್ದಾರೆ.